ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 253 ವಿಷಯ ಮಹಾಕುಂಭದ ಬಗ್ಗೆ ಮಾತಾಡೋಣ. ಕುಂಭಮೇಳ ಅಂತ ಹೇಳಿದರೆ 12 ವರ್ಷಕ್ಕೆ ಒಂದು ಸಲ ಮಾಡೋದು. ಮಹಾಕುಂಭ ಅಂತ ಹೇಳಿದರೆ ಇಂಥ 12 ಕುಂಭಮೇಳಗಳನ್ನು ಸೇರಿಸಿದರೆ ಒಂದು ಮಹಾ ಕುಂಭಮೇಳ ಆಗುತ್ತೆ. ಅದು ಸುಮಾರು 144 ವರ್ಷಕ್ಕೆ ಒಂದು ಸಲ ಆಗುತ್ತೆ. ಪ್ರತಿಯೊಂದು ಕುಂಭಮೇಳ 12 ವರ್ಷಕ್ಕೆ ಒಂದು ಸಲ ಆಗುತ್ತೆ. ಹಿಂದೆ ಪೌರಾಣಿಕ ಒಂದು ಕಥೆ ಇದೆ. ದೇವರುಗಳಿಗೆ ಮತ್ತು ರಾಕ್ಷಸರುಗಳಿಗೆ ಜಗಳ ಆಗುತ್ತೆ. ಯಾವುದು ಅಮೃತದ ಹಂಚಿಕೆ ವಿಷಯದಲ್ಲಿ. ಸಮುದ್ರ ಮಥನ ಮಾಡಿದ ಮೇಲೆ ಆ ಅಮೃತವನ್ನು ತೆಗೆದುಕೊಂಡು ರಾಕ್ಷಸರು ಹೋದರು. ಅವರನ್ನು ಬೆನ್ನತ್ಕೊಂಡು ದೇವತೆಗಳು ಹೋದರು. ಅಲ್ಲಲ್ಲೇ 4-5 ಕಡೆ ಚೆಲ್ಲೋಯ್ತು ಅಂಥೇಳಿ ಒಂದು ಪೌರಾಣಿಕ ಕಥೆ ಇದೆ. ಆ ಒಂದು ದೃಷ್ಟಿಯಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಪ್ಪ ಅಂತೇಳಿದರೆ, ಕೋಟಿಗಟ್ಟಲೆ ಜನ ಸೇರ್ತಾರೆ. ಎಲ್ಲಿ? ಪ್ರಯಾಗ್ರಾಜ್, ಉತ್ತರ ಪ್ರದೇಶದ ಒಂದು ಪ್ರದೇಶ. ಅಲ್ಲಿ ಗಂಗಾ, ಯಮುನಾ ಮತ್ತು ಕಾಲ್ಪನಿಕ ನದಿ ಸರಸ್ವತಿ ಹರಿತದೆ ಅಂತಕ್ಕಂಥ ವಿಚಾರ. ಅಲ್ಲಿ ಕೋಟಿಗಟ್ಟಲೆ ಜನಗಳು ಒಂದು ಸತಿ ಹೋದಾಗ ಅಲ್ಲಿ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ನೋಡಿ, ಮೊನ್ನೆ ಸುಮಾರು 30 ಜನ ಸತ್ತೋದ್ರು ಮತ್ತು ಸುಮಾರು ಜನ ಗಾಯಾಳುಗಳಾಗಿದ್ದಾರೆ. ಇದೇನಪ್ಪ ಅಂದರೆ, ಯಾವುದೇ ಒಂದು ನಂಬಿಕೆಗಳು ಪ್ರಾಣವನ್ನು ತೆಗೆಯುವಂಥ ಆಗಬಾರ್ದು. ಆ ದೃಷ್ಟಿಯಲ್ಲಿ ದೇವರು, ಧರ್ಮ, ಆಧ್ಯಾತ್ಮ ಇವೆಲ್ಲವೂ ಕೂಡ ನಾವು ಮಾಡೋದು ಸಮಾಧಾನಕ್ಕೋಸ್ಕರ, ಶಾಂತಿಗೋಸ್ಕರ. ದೇಹವೇ ದೇಗುಲ, ಕೈಕಾಲೆ ಕಂಬಗಳು, ಶಿರವೇ ಹೊನ್ನ ಕಳಸವಯ್ಯ. ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ ಬಸವಣ್ಣನವರು ಮತ್ತು ಶರಣರು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲೆಲ್ಲಿದ್ದೀವೋ ಅಲ್ಲೇ ಒಳ್ಳೆಯ ಕೆಲಸವನ್ನು ಮಾಡಿಬಿಟ್ಟು ಮುಕ್ತಿಯನ್ನು ಪಡಿಬೋದು. ಇಷ್ಟು ಹಾಹಾಕಾರ, ಇಷ್ಟು ಗೊಂದಲ, ಇಷ್ಟು ಟ್ರಾಫಿಕ್ ಜಾಮು, ಇಷ್ಟು ಅಶಾಂತಿ, ಮಲಿನತೆ, ಆ ನೀರು ಏನಾಗಬೇಕು? ಆ ಗತಿ ನೀರು ಯಾವುದು? ಗಂಗಾ ನದಿ ಮತ್ತು ಯಮುನಾ ನದಿ ನೀರು. ಆ ದೃಷ್ಟಿಯಲ್ಲಿ ನಮ್ಮ ಧರ್ಮಗಳನ್ನು, ನಮ್ಮ ನಂಬಿಕೆಗಳನ್ನು ನಾವೆಲ್ಲಿದ್ದೀವೋ ಅಲ್ಲೇ ಅಚ್ಚುಕಟ್ಟಾಗಿ ಆಚರಣೆ ಮಾಡಿ ನಾವು ಸತ್ತೋದ ಮೇಲೆ ಮುಕ್ತಿ ಸಿಗೋದು. ಜೀವಂತವಾಗಿದ್ದಾಗ ಮುಕ್ತಿ ಯಾರಿಗೂ ಸಿಕ್ಕಿಲ್ಲ ಅಂತಕ್ಕಂಥ ವಿಷಯವನ್ನು ಹೇಳ್ತಾ, ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.